ಸನ್ನಿಧಾನ ಎನ್ನ ಆರಾಧ್ಯ ಸದ್ಗುರುಗಳ ಪವಿತ್ರ ಚರಣಕಮಲಗಳನ್ನು ಎನ್ನ ಶಿರದ ಮೇಲೆ ಹೊತ್ತುಕೊಳ್ತಾ ಪರಮಪೂಜ್ಯರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳ ಪವಿತ್ರ ಚರಣಾರವಿಂದಗಳನ್ನು ಸಹಿತ ಎನ್ನ ಶಿರದ ಮೇಲೆ ಹೊತ್ತುಕೊಂಡು ಕಲಿಯುಗದ ಕಾಮಧೇನು ಭಕ್ತರ ಉದ್ಧಾರಕ್ಕಾಗಿಯೇ ಗುರುರೂಪವಾಗಿ ಬಂದು ಜ್ಞಾನದ ಶಿಖರವನ್ನೇ ಏರಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನಡೆದಾಡುವ ದೇವರು, ಮಾತನಾಡುವ ದೇವರು, ಪರಮಪೂಜ್ಯ ಬುದ್ಧಿಜಿಯವರ ಪವಿತ್ರ ಚರಣಾರವಿಂದಗಳನ್ನು ಸಹಿತ ಎನ್ನ ಶಿರದ ಮೇಲೆ ಹೊತ್ತುಕೊಳ್ತಾ ಸನ್ನಿಧಾನವನ್ನು ಕರುಣಿಸಿರುವಂತಹ ಆಶ್ರಮದ ಹಿರಿಯ ಗುರುಗಳು, ನಮ್ಮೆಲ್ಲರ ಮಾರ್ಗದರ್ಶಕರೂ ಆಗಿರುವಂತಹ ಪರಮಪೂಜ್ಯ ಬಸವಲಿಂಗ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳಲ್ಲಿಯೂ ಸಹಿತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತಾ ಬಹಳ ಸುಂದರವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿರತಕ್ಕಂಥ ಹಿರಿಯರಿಗೂ ನಿರೂಪಣೆ ಮಾಡತಕ್ಕಂಥ ಮಾತೋಶ್ರೀಯವರಿಗೂ ಹಾಗೂ ಇಲ್ಲಿರ್ತಕ್ಕಂತಹ ಎಲ್ಲ ನನ್ನ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಸಹಿತ ಶರಣು ಶರಣಾರ್ಥಿಗಳು. ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲಿ ನೀತಿ ಇಲ್ಲ ಅಂತಂದ್ರೆ ನಮ್ಮ ಜೀವನಕ್ಕೆ ಬೆಲೆನೇ ಇಲ್ಲ ಅಂತೇನೋ ಅನ್ನಿಸ್ತಿರ್ತದೆ. ಎಲ್ಲದಕ್ಕೂ ರೀತಿ ನೀತಿ ಇದೆಯಪ್ಪ ಅಂತ ಹೇಳ್ತೀವಿ. ಒಳ್ಳೆಯವ್ರ ಜೊತೆ ಸ್ನೇಹ ಮಾಡಬೇಕಾಗಿತ್ತಂದ್ರೂ ಸಹಿತ ಅವ್ರ ನೀತಿವಂತರು, ಅವ್ರ ಸಂಸ್ಕಾರ, ಅವ್ರ ಮನೆತನದ ಸಂಸ್ಕೃತಿ ಬಹಳ ರೀತಿ ನೀತಿಯಿಂದ ಕೂಡಿರ್ತಕ್ಕಂಥದ್ದು ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಅಂತಹ ನೀತಿ ಒಳಗನೆ ಬರತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಎಲೆಮರೆಯ ಕಾಯಿ ಹಾಗೆ ಮಹಾಭಾರತದ ತುಂಬೆಲ್ಲ ಹಾಸುಹೊಕ್ಕಾಗಿದ್ದರೂ ಸಹಿತ, ಆದರೆ ಎಲ್ಲಿಯೂ ಸಹಿತ ನಾನು, ನನ್ನದು, ನಾನೇ ಅನ್ನತಕ್ಕಂಥ ಅಹಂಭಾವವನ್ನು ತೋರಿಸದೇ ಇರತಕ್ಕಂತಹ ಧರ್ಮವಂತ, ನೀತಿವಂತ ಆಗಿರತಕ್ಕಂಥ ಶ್ರೇಷ್ಠ ವ್ಯಕ್ತಿನೇ ವಿದುರ. ಅವನ ಹೆಸರಿನೊಳಗೆ ವಿದ್ಯಾ ರಮಂತೆ ನಾಮುಹ ವಿದುರಃ. ಯಾರು ವಿದ್ಯೆಯಲ್ಲಿ ಯಾವಾಗಲೂ ರಮಮಾಣ, ಅದರೊಳಗೆ ರತಿ ಆಗಿರ್ತಾರ, ಅವರಿಗೆ ವಿದುರ ಅಂತ ಕರೀತಾರೆ. ಇನ್ನು ವಿದ್ಯೆ ಅಂತಂದರೆ ಯಾವುದು? ಎಲ್ಲ ವಿದ್ಯೆಗಳು. ಬಹುಶಃ ವಿದುರ ತಮ್ಮೆಲ್ಲರಿಗೂ ಗೊತ್ತು ಇರುವ ಹಾಗೆ ಅವನೊಬ್ಬ ದಾಸಿಯ ಪುತ್ರ, ವ್ಯಾಸ ಮಹರ್ಷಿಗಳ ಮಾನಸ ಪುತ್ರ. ಅಂತಹ ವಿದುರ ಎಲ್ಲರಿಗೂ ಸಹಿತ ನೀತಿ ಮಾತುಗಳನ್ನು ಹೇಳ್ತಾನೆ. ಧರ್ಮರಾಜ ಇರಬಹುದು, ಭೀಷ್ಮ ಇರಬಹುದು, ದ್ರೋಣ ಇರಬಹುದು, ಧೃತರಾಷ್ಟ್ರ ಇರಬಹುದು, ರಾಜ ದುರ್ಯೋಧನ ಇರಬಹುದು, ಎಲ್ಲರಿಗೂ ಸಹಿತ ನೀತಿಯ ಮಾತುಗಳನ್ನು ವಿದುರ ಅವಾಗ ಮಹಾಭಾರತದಲ್ಲಿ ಆದಿ ಪರ್ವ ಹಿಡ್ಕೊಂಡು ಉದ್ಯೋಗ ಪರ್ವ, ಕೊನೆಗೆ ಸ್ವರ್ಗಾರೋಹಣ ಪರ್ವದ ತನನೂ ಸಹಿತ ಆತ ನೀತಿಯ ಮಾತುಗಳನ್ನು ಹೇಳ್ಕೊಂತ ಬರ್ತಾನೆ. ಯಾರಿಗೆ ಬೇಡ ನೀತಿ ಮಾತುಗಳು? ಶರಣರೂ ಸಹಿತ ಹೇಳ್ತಾರೆ, ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ. ಎಷ್ಟು ಚೆನ್ನಾಗಿಲ್ರಿ ನೀತಿ ಮಾತು. ಕಳ್ತನ ಮಾಡಬೇಡಪ್ಪ, ಸುಳ್ಳು ಹೇಳಬೇಡಪ್ಪ, ಇನ್ನೊಬ್ಬರಿಗೆ ಅಸಹ್ಯ ಆಗುವಂಗೆ ಮಾತಾಡಬೇಡಪ್ಪ, ನಿನ್ನಷ್ಟಕ್ಕೆ ನೀನೇ ಹೊಗಳ್ಕೊಳ್ಬೇಡಪ್ಪ, ಇನ್ನೊಬ್ಬರ ಮನಸ್ಸಿಗೆ ನೋವು ಆಗುವಂಗೆ ನಿನ್ನ ನಡವಳಿಕೆಗಳು ಎಂದೂ ಇರಬಾರ್ದಪ್ಪ. ಇವೆಲ್ಲ ನೀತಿ ಮಾತು. ಅಂತಹ ನೀತಿ ಮಾತುಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಮಾತು ವಿದುರ ನೀತಿ. ಭೀಷ್ಮ ನೀತಿ ಇರ್ಬೋದು, ಕನಿಂಕ ನೀತಿ ಇರ್ಬೋದು, ದ್ರೋಣ ನೀತಿ ಇರ್ಬೋದು,
ಬೇರೆ ಬೇರೆ ಎಲ್ಲರ ಮಾತುಗಳು ಸಹಿತ ಅದರೊಳಗೆ ವಿಶೇಷವಾಗಿ ಮಹಾಭಾರತದಲ್ಲಿ ವಿದುರ ನೀತಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾನೆ ವ್ಯಾಸ. ಅವನೇ ಹೇಳ್ತಾನ ಆದಿ ಪರ್ವದಲ್ಲಿ, ಧರ್ಮೇಚ ಅರ್ಥೇಚ ಕುಶಲೋಪಹ. ವಿದುರನ ಎರಡೇ ಸಾಲಿನೊಳಗೆ ಅವನ ಪರಿಚಯವನ್ನು ಮಾಡ್ತಾನ. ಹೆಂಗಪ್ಪ ವಿದುರ? ಧರ್ಮೇಚ ಅರ್ಥೇಚ ಕುಶಲೋ ಲೋಭ ಕ್ರೋಧ ವಿವರ್ಜಿತ. ಎಷ್ಟು ಚೆನ್ನಾಗಿ ಹೇಳ್ತಾನ. ಅವನು ಧರ್ಮ ಮಾರ್ಗದೊಳಗೆ ನಡೀತಕ್ಕಂಥ ಧರ್ಮಾತ್ಮ. ಚತುರ್ವಿಧ ಪುರುಷಾರ್ಥಗಳನ್ನು ತನ್ನ ಧರ್ಮಕ್ಕನುಸಾರವಾಗಿ ನಡೆದುಕೊಂಡು ಹೋಗತಕ್ಕಂಥ ಶ್ರೇಷ್ಠ ನೀತಿವಂತ. ಲೋಭ ಕ್ರೋಧ ವಿವರ್ಜಿತ. ಅವನಿಗೆ ಲೋಭ ಅನ್ನೋದು ಇರಲಿಲ್ಲ. ಅರ್ಷಡ್ವರ್ಗಗಳು ವಿವರ್ಜಿತ, ಅವುಗಳನ್ನು ಬಿಟ್ಟಿದ್ದ ಆತ. ಒಂದೇ ಒಂದು ಸಾಲಿನೊಳಗೆ ಇಡೀ ವಿದುರನ ಪರಿಚಯವನ್ನು ಮಾಡ್ತಾನ ವ್ಯಾಸ ಮಹರ್ಷಿಗಳು. ಅಂತಹ ವಿದುರ ನೀತಿ ಮಾತುಗಳನ್ನು ಅವಾಗವಾಗ ಹೇಳ್ತಾನ. ನಮ್ಮೆಲ್ಲರಿಗೂ ಅನಿಸ್ತಿರ್ತದೆ, ಯಾರು ನಮಗೊಂದು ಸ್ವಲ್ಪ ದುಃಖ ಆದಾಗ, ಕಷ್ಟ ಬಂದಾಗ ನಮ್ಗೆ ಅತ್ಯಂತ ಸಮೀಪದವರು, ನಮ್ಮ ಹಿತ ಬಯಸೋರು, ಒಳ್ಳೆಯವರು ಯಾರದಾರ ಅವ್ರಿಗೆ ಸಮೀಪಕ್ಕೆ ಕರ್ಕೊಂಡು ಬರ್ತೀವಿ. ನಮಗೆ ಯಾಕೋ ಇವತ್ತು ಮನಸ್ಸಿಗೆ ಸಮಾಧಾನ ಇಲ್ಲ. ಎಲ್ಲ ಹೇಳಿದ ಬಳಿಕ ಅವ್ರು ನಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ನೀತಿಯ ಮಾತುಗಳನ್ನು ಹೇಳ್ತಾರೆ. ಜಗತ್ತಿನೊಳಗೆ ಮನುಷ್ಯರಿಗೆ ಬರಲಾರ್ದೆ ಇನ್ನೇನು ಮರ ಗಿಡ ಕಲ್ಲಿಗೆ ಬರ್ತದೇನು? ಬಂದಿದ್ದೆಲ್ಲ ನಾವೇ ಅನುಭವಿಸ್ಬೇಕು ಅಂತ ಒಂದಿಷ್ಟು ನೀತಿ ಮಾತುಗಳನ್ನು ಅವ್ರು ಹೇಳ್ತಾರೆ. ಹಂಗೆ ಧೃತರಾಷ್ಟ್ರನಿಗೂ ಸಹಿತ ಇಡೀ ಎಲ್ಲ ರಾಜ್ಯವನ್ನೇ ತನ್ನ ಮಕ್ಕಳಿಗಾಗಿ ಇಚ್ಛೆ ಪಟ್ಟರೂ ಸಹಿತ, ಆದರೆ ಮಕ್ಕಳ ಪ್ರಾಣವನ್ನೇ ಪಣಕ್ಕಿಟ್ಟು ರಾಜ್ಯದ ಅಭಿಲಾಷೆ, ಮಕ್ಕಳ ಮೋಹದಿಂದ ಅಂಧನಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ನೀತಿಯ ಮಾತುಗಳನ್ನು ವಿದುರ 7-8 ಅಧ್ಯಾಯಗಳ ಮುಖಾಂತರ ಹೇಳ್ಕೊಂತ ಬರ್ತಾನೆ. ಅದರ ಒಳಗಿರ್ತಕ್ಕಂಥ ಒಂದೇ ಒಂದು ಸಾಲಿನ ಕುರಿತು ಇವತ್ತು ನಾವು ಚರ್ಚೆ ಮಾಡೋರದೀವಿ. ಧೃತರಾಷ್ಟ್ರ ಕೇಳ್ತಾನ, ವಿದುರ ನನಗೆ ಯಾಕೋ ಇವತ್ತು ನಿದ್ದೆ ಬರ್ತಾ ಇಲ್ಲ, ಏನೂ ಗೊತ್ತಿಲ್ಲ, ಅದಕ್ಕಾಗಿ ನನಗೆ ನಿದ್ದೆ ಹತ್ತಬೇಕಾದ್ರೆ ನೀನು ಏನರೇ ಸ್ವಲ್ಪ ಆ ನಿದ್ದೆ ಹತ್ತುವಂತಹ ಮಾತುಗಳು ನನಗೆ ಹೇಳು. ನಾವು ಅಂತಿರ್ತೀವಿಲ್ರಿ, ರಗಡ್ ಭಗವಂತ ಕೊಟ್ಟಾನ ಪರಮಾತ್ಮ, ಸಿರಿ ಸಂಪತ್ತು ಕೊಟ್ಟು ಮರ್ತಾನ ಕರೆ, ಆದರೆ ಏನು ಮಾಡೋದು, ನಮಗೆ ನೆಮ್ಮದಿನೇ ಇಲ್ಲ, ಸುಖನೇ ಇಲ್ಲ, ಆನಂದನೇ ಇಲ್ಲ ಅಂತ ನಮ್ಮ ಮನುಷ್ಯನೊಳಗೆ ಹೆಂಗೆ ಅನ್ನಿಸ್ತದಲ್ಲ, ಹಂಗೆ ಧೃತರಾಷ್ಟ್ರನಿಗೂ ಸಹಿತ ಅನ್ನಿಸ್ತು. ಅವ ಬಾಹ್ಯ ಪ್ರಪಂಚ ಒಳಗೆ ಕುರುಡಾಗಿದ್ದರೂ ಸಹಿತ ಆಂತರದೊಳಗೂ ಸಹಿತ ಆತ ಕುರುಡನಾಗಿಯೇ ಇದ್ದ. ಹಾಗಾಗಿ ಅವನ ಪರಿಚಯ ವಿಶೇಷ ಏನು ಬೇಕಾಗಿಲ್ಲ. ಆದರೆ ನಮ್ಮ ಪರಿಚಯ ಜಗತ್ತಿನ ದೃಷ್ಟಿ ಒಳಗೆ ನಾವೆಲ್ಲರೂ ಸಹಿತ ದೃಷ್ಟಿ ಉಳ್ಳವರು. ಆದರೆ ಮಹಾತ್ಮರ ದೃಷ್ಟಿ ಒಳಗೆ ಅಂತರಂಗದೊಳಗಿರ್ತಕ್ಕಂಥ ನಾವೆಲ್ಲರೂ ಕುರುಡರೇ. ಹಾಗಾಗಿ ವಿದುರನ ಮಾತುಗಳು ಎಲ್ಲರಿಗೂ ಸಹಿತ ಪ್ರಿಯ, ಬೇಕಾದವರು ಕೇಳಬಹುದು. ಅಂತಹ ಮಾತುಗಳು ವಿದುರ ಆಡ್ತಾನ. ಒಂದೇ ಒಂದು ಮಾತನ್ನು ಇವತ್ತು ಇಲ್ಲಿ ನೋಡೋರದೀವಿ. ಅಪ್ರಾಪ್ತ ಕಾಲಂ ವಚನಂ ಬೃಹಸ್ಪತಿರಪಿ ಅಬ್ರುವನ್ ಲಭತೆ ಬುದ್ಧ್ಯ ಅಜ್ಞಾನಂ ಅವಸಾಯಿ ಎಂಚ ಭಾರತಃ. ಇಷ್ಟೆಲ್ಲ ಕೇಳಿದ ಬಳಿಕ ವಿದುರ ಭಾಳ ಚೆನ್ನಾಗಿ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಅಪ್ರಾಪ್ತ ಕಾಲಂ. ನೋಡಪ್ಪ, ಒಳ್ಳೆ ಕಾಲ ಭಗವಂತ ಕೊಟ್ಟ ಕಾಲಕ್ಕೂ ಸಹಿತ, ಅಥವಾ ಒಳ್ಳೆಯ ಕಾಲ ಇಲ್ಲದೇ ಇರತಕ್ಕಂಥ ಸಮಯದೊಳಗೆ ಸಾಕ್ಷಾತ್ ಬೃಹಸ್ಪತಿ ಬಂದು ನಮಗೆ ಹೇಳಿದ್ರೂ ಸಹಿತ ಅವನ ಮಾತನ್ನು ಕೇಳುವಂಥ ಸ್ಥಿತಿ ಒಳಗೆ ನಮ್ಮ ಬುದ್ಧಿ ಇರೋದಿಲ್ಲ. ಒಳ್ಳೆಯ ಕಾಲ ಇರ್ತದೆ, ಪರಮಾತ್ಮ ಎಲ್ಲ ಕೊಟ್ಟಿರ್ತಾನೆ. ಆವಾಗ
ಸಾಧು ಮಹಾತ್ಮರು ಬಂದವರು ಒಂದಿಷ್ಟು ಕೇಳ್ರಿ, ಪ್ರವಚನ ಕೇಳ್ರಿ, ದಾನ ಧರ್ಮ ಮಾಡ್ರಿ ಅಂತ ಅಂದರು ಅಂತಂದ್ರೆ ಬರೀ ಸಾಧು ಮಹಾತ್ಮರು ಬಂದು ಹೇಳಿದ್ರೆ ಕೇಳುವಂಥ ಬುದ್ಧಿ ನಮ್ಮದು ಅಲ್ಲ. ಬೃಹಸ್ಪತಿ ಆಚಾರ್ಯನೇ ಬಂದು ಹೇಳಿದ್ರು ಸಹಿತ ಆ ಮಾತನ್ನು ಕೇಳುವಂಥ ಸ್ಥಿತಿ ನಮ್ದು ಯಾರ್ದು ಇರೋದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನೆ ವಿದುರ, ಬಲ್ಲವರು ಬಂದು ಹೇಳಿದ್ರು ಸಹಿತ ಅವ್ರ ಮಾತನ್ನು ಕೇಳುವಂಥ ಸ್ಥಿತಿ ಒಳಗೆ ನಾವ್ಯಾರೂ ಇರಲ್ಲ. ಕಷ್ಟ ಎಲ್ಲರಿಗೂ ಅದ ಕರೆ, ಆದ್ರೆ ಕಷ್ಟದಿಂದ ಪಾರಾಗಬೇಕಂತ ಎಲ್ಲರ ಇಚ್ಛೆ. ಆದ್ರೆ ಆ ಕಷ್ಟದಿಂದ ಪರಿಹಾರ ಆಗ್ತಕ್ಕಂಥ ಮಾರ್ಗವನ್ನು ನಾವ್ಯಾರೂ ಹುಡುಕೋದಿಲ್ಲ, ನಾವ್ಯಾರೂ ನೋಡೋದಿಲ್ಲ. ಒಳ್ಳೆಯವ್ರು ಹೇಳ್ತಿರ್ತಾರೆ, ತಮ್ಮ ನಮ್ಮದು ಒಂದು ಸ್ವಲ್ಪ ಮಾತು ಕೇಳಪ್ಪ, ನಮ್ಮ ಮಾತು ಕೇಳದಿ ಅಂತಂದ್ರೆ ನಿನಗೆ ಒಳ್ಳೆಯದಾಗ್ತದಪ್ಪ ಅಂತ ಅಂತಾರ ಕರೆ. ಆದರೆ ನಾವ್ಯಾರೂ ಆ ಮಾತನ್ನು ಕೇಳೋದಕ್ಕೆ ತಯಾರಾಗಿರಂಗಿಲ್ಲ. ಯಾ ದುರ್ಬುದ್ಧಿ ಚಾ ಮುಳೆ झाले वाटुळे उघडा जरा डोळे पहा पूर्वजांच इतिहास. ಮರಾಠಿ ಸಂತರು ಭಾಳ ಚೆನ್ನಾಗಿ ಹೇಳ್ತಾರೆ ನೋಡಪ್ಪ, ಒಂದು ಸ್ವಲ್ಪ ಕಣ್ಣು ತೆರೆದು ನೋಡು. ಪಹಾ ಉಗುಡಾ ಜರ ಡೋಳೆ ಯಾ ದುರ್ಬುದ್ಧಿಚಾ ಮುಳೆ. ಈ ದುರ್ಬುದ್ಧಿಯಿಂದ ನಿನ್ನ ಕಣ್ಣು ಮುಚ್ಚಿದೆಪ್ಪ, ಸ್ವಲ್ಪ ಕಣ್ಣು ತೆರೆದು ನೋಡು. ಬರೇ ಕಣ್ಣು ತೆರೆದು ಅಷ್ಟೇ ನೋಡಬೇಡ, ಪೂರ್ವದೊಳಗೆ ಆಗಿ ಹೋಗಿರ್ತಕ್ಕಂಥ ಮಹಾತ್ಮರ ಇತಿಹಾಸವನ್ನು ಸ್ವಲ್ಪ ನೋಡು, ತಿಳ್ಕೋ ಜರ. ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇಷ್ಟೆಲ್ಲ ವಾಟುಳೆ, ಇಷ್ಟೆಲ್ಲ ಕೆಟ್ಟ ಕೆಲಸವನ್ನು ನಡೀತದಪ್ಪ ನಿನಗ ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಸಹಿತ ಸುಂದರವಾಗಿ ಬದುಕಕ್ಕೆ ಬಂದಿಲ್ಲ ಅಂತಂದ್ರೆ ನಾವು ಬದುಕಿನ ಕಲೆಯನ್ನು ಕಲ್ತಿಲ್ಲ ಅಂತ ಅರ್ಥ. ಬರೇ ಮನೆ ಹೊರಗೆ ಹೋದ್ರೆ ಸಾಕು, ಓಣಿ ಹೊರಗೆ ಹೋದ್ರೆ ಸಾಕು, ಜಗಳಾನೇ ತೊಗೊಂಡು ಬರ್ತಿದ್ದ ಮನೆಗೆ ಮಗ ಅಂತಂದ್ರೆ ಅವನಿಗೇನಂತೀವ್ರಿ? ನೀ ಸರಿಯಾಗಿ ಮಾತನಾಡೋದು ಕಲ್ತಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರು ಚೆನ್ನಾಗಿ ಮಾತನಾಡ್ತಾರಲ್ಲ ಅವ್ರು ಎಂದೂ ಸಹಿತ ಜಗಳ ಆಡಂಗಿಲ್ಲ. ಯಾರು ಚೆನ್ನಾಗಿ ಊಟ ಮಾಡ್ತಾರಲ್ಲ ಅವರು ಎಂದೂ ಸಹಿತ ರೋಗಿಗಳಾಗೋದಿಲ್ಲ. ಅದೇ ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನ ಆತ. ಸಾಕ್ಷಾತ್ ಬೃಹಸ್ಪತಿ ಬಂದರು, ಅಪ್ರಾಪ್ತ ಕಾಲಂ, ಕೆಟ್ಟ ಕಾಲ ಬಂದ ಎಳಾಗ ಒಳ್ಳೆಯವರು ದೊಡ್ಡವರು ಮಹಾತ್ಮರು ಬಂದು, ನೋಡಪ್ಪ ನೀನು ಕೆಟ್ಟ ದಾರಿ ಒಳಗೆ ನಡೀತಾ ಇದ್ದಿ, ಒಳ್ಳೆಯ ದಾರಿ ಒಳಗೆ ನಡಿ ಅಂತ ಬಂದವರು ಹೇಳಿದ್ರು ಸಹಿತ ಅವ್ರ ಮಾತನ್ನು ನಾವು ಕೇಳಂಗಿಲ್ಲ. ಅನ್ನಂಗಿಲ್ರಿ, ಕೆಟ್ಟ ಬಳಕ ಬುದ್ಧಿ ಬಂತು ನೋಡ್ರಿ ಅವನಿಗೆ ಅಂತಿರ್ತೀವಿಲ್ರಿ. ಎಲ್ಲ ಕೆಟ್ಟರು ನಡೀತದ ಕರೆ, ಆದ್ರೆ ಬುದ್ಧಿ ಮಾತ್ರ ಕೆಡಬಾರದು. ಎಲ್ಲ ಹೋಗ್ಬೋದು ಕರೆ, ಆದರೆ ಬುದ್ಧಿ ಸ್ಥಿರವಾಗಿರಬೇಕು. ಅಷ್ಟು ಬೆಲೆ ನಮ್ಮ ಕನ್ನಡ ನಾಡಿನೊಳಗೆ ಬುದ್ಧಿಗೆ, ಅಷ್ಟೊಂದು ಕಿಮ್ಮತ್ತು ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು ಆ ಬುದ್ಧಿಗೆ. ಅದಕ್ಕಾಗಿ ಆತ ಹೇಳ್ತಾನ, ಬುದ್ಧಿ ಒಂದು ಚೆನ್ನಾಗಿತ್ತಪ್ಪ ಅಂತ ಕೇಳಿದ್ರೆ ಇನ್ನುಳಿದ ಎಲ್ಲ ಅಂಗಗಳು ಏನು ಬೇಕಾಗ್ಯವ ಎಲ್ಲ ಅಂಗಗಳು ಚೆನ್ನಾಗಿರ್ತಾವ. ಮೇನ್ ಡಿ ಪಿನೇ ಆರಿಬಿಡ್ತು ಅಂತಂದ್ರೆ ಫ್ಯಾನ್ ಕೆಲಸ ಕೊಡಂಗಿಲ್ಲ, ಫ್ರಿಜ್ ಕೆಲಸ ಕೊಡಂಗಿಲ್ಲ, ಲೈಟ್ ಕೆಲಸ ಕೊಡಂಗಿಲ್ಲ, ಟಿ ವಿ ಕೆಲಸ ಕೊಡಂಗಿಲ್ಲ, ನಮ್ಮ ಫೋನ್ ಕೆಲಸ ಕೊಡಂಗಿಲ್ಲ, ಏನೇನು ಕೆಲಸ ಕೊಡಂಗಿಲ್ಲ. ಅವೆಲ್ಲ ಕೆಲಸ ಮಾಡಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಅವೆಲ್ಲವಕ್ಕೂ ಕರೆಂಟ್ ಅನ್ನೋದು ಬೇಕಾಗ್ತದೆ. ಹೇಗೆಯೋ ಹಾಗೆ ನಮ್ಮ ಇಂದ್ರಿಯಗಳು ಎಲ್ಲವೂ, ಮನ, ಚಿತ್ತು, ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವೆಲ್ಲವುಗಳು ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಬುದ್ಧಿ ಮೊದಲು ಚೆನ್ನಾಗಿರಬೇಕು. ಅದಕ್ಕಾಗಿ ಆತ ನೀತಿ ಮಾತನ್ನು ಹೇಳ್ತಾ ಇದ್ದಾನೆ, ಬುದ್ಧಿ ಒಂದು ಚೆನ್ನಾಗಿಟ್ಕೋ ಸಾಕು, ಮನಸ್ಸು ಶಾಂತವಾಗಿರ್ತದೆ, ಅಂತಃಕರಣದೊಳಗೆ ಇಲ್ಲ ಸಲ್ಲದ ವೃತ್ತಿಗಳು ಏಳಂಗಿಲ್ಲ. ಹಾಗಾಗಿ ಬುದ್ಧಿಯನ್ನು ನೀನು ಚೆನ್ನಾಗಿ ಇಟ್ಕೋ ಅಂತ ಆತನ ಮಾತು. ನಾವೆಲ್ಲ ವಿಚಾರ ಮಾಡಬೇಕು, ಎಲ್ಲವನ್ನು ಚೆನ್ನಾಗಿ ಇಟ್ಕೊಳ್ತೀವಿ ವಿನಃ ಅದರ ಬುದ್ಧಿ ಕಡೆ ನಮ್ಮದು ಲಕ್ಷ್ಯ ಅಷ್ಟು ಇರೋದಿಲ್ಲ. ನನ್ನ ಮನಸ್ಸು ಯಾಕೋ ಇವತ್ತು ಸರಿಯಾಗಿಲ್ಲ ಅಂತ ಹೇಳ್ತೀವಿ,
ಮನಸ್ಸಿನ ಬಗ್ಗೆ ಚಿಂತನೆ ಮಾಡ್ತೀವಿ, ಆದರೆ ಬುದ್ಧಿ ಬಗ್ಗೆ ಯಾರೂ ಚಿಂತನೆ ಮಾಡಂಗಿಲ್ಲ. ಚಿಂತನೆ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ಶರಣರು, ಮಹಾತ್ಮರು. ಏನೆಲ್ಲ ಕೆಲಸ ನಡೆಯೋದು ಬುದ್ಧಿಯ ಆಶ್ರಯದೊಳಗೆ. ಭಗವಂತನು ಸಹಿತ ಗೀತೆಯೊಳಗೆ ಎಷ್ಟು ಚೆನ್ನಾಗಿ ಹೇಳಂಗಿಲ್ರಿ, ಬುದ್ಧಿಂತು ಸಾರಥಿ. ಈ ಎಲ್ಲ ರಥವನ್ನು ನಡೆಸ್ತಕ್ಕಂಥ ಸಾರಥಿ ಯಾರದಾರಪ್ಪ ಅಂತ ಕೇಳಿದ್ರೆ ಬುದ್ಧಿ, ಮತ್ಯಾವುದೂ ಅಲ್ಲ. ಮನಸ್ಸಲ್ಲ, ಇಂದ್ರಿಯಗಳಲ್ಲ, ಏನೇನೂ ಅಲ್ಲ. ನಮ್ಮ ಶರೀರವನ್ನು ಮುನ್ನಡೆಸೋದೇ ಬುದ್ಧಿ. ಅಂಥ ಬುದ್ಧಿಯನ್ನು ಸುಬುದ್ಧಿಯನ್ನಾಗಿ ಇಟ್ಕೊಳ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ವಿದುರ ಹೇಳ್ತಾನೆ, ಯಾವುದೇ ಕಾಲಕ್ಕೂ ಒಳ್ಳೆಯವ್ರ ಮಾತನ್ನು ಸ್ವಲ್ಪ ಕೇಳ್ತಾ ಇರಬೇಕು. ಬಲ್ಲವರ ಮಾತುಗಳನ್ನು, ಬಲ್ಲವರ ನೀತಿ ಮಾತುಗಳನ್ನು ನಮ್ಮ ಜೀವನದೊಳಗೆ ಸ್ವಲ್ಪ ಕೇಳ್ಕೊಂತಿರೋದು. ನಾವೆಲ್ಲ ಕೇಳಿದ್ದೀವಿ, ಅಪ್ಪಗಳು ಏನೂ ಕೊಟ್ಟಿಲ್ಲ ನಮಗೆ, ಆದರೆ ಬುದ್ಧಿ ಸುಬುದ್ಧಿ ಮಾಡ್ತಕ್ಕಂಥ ಒಳ್ಳೊಳ್ಳೆ ಮಾತುಗಳನ್ನು ಇಡೀ ಆಯುಷ್ಯ ತುಂಬ ಆಡಿದಂಥವ್ರು ಯಾರಾದರೂ ಇದ್ದರೆ ಅದು ಬುದ್ಧಿಯವರು ಅಂತ ನಾವು ಮಾತ್ರ ಒಪ್ಕೊಳ್ತೀವಿ. ಎದಕ್ಕೂ ಇಲ್ಲ, ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕಾಗಿ ಅಲ್ಲ, ನಮ್ಮ ಬುದ್ಧಿಯನ್ನು ಸ್ಥಿರವಾಗಿ ಸುಬುದ್ಧಿ ಮಾಡತಕ್ಕಂಥ ಶಕ್ತಿ ಅಪ್ಪಗಳ ಮಾತಿನೊಳಗೆ ಇರ್ತಿದ್ದು. ಒಳ್ಳೊಳ್ಳೆ ಮಾತುಗಳನ್ನು ಅಪ್ಪಗಳು ಅವಾಗ ಆಡ್ತಿದ್ರು, ನಾವೆಲ್ಲ ಕಿವಿಯಾಗಿ ಕೇಳ್ತಾ ಇದ್ವಿ. ಶರಣರು ಸಹಿತ ಅಂಥವರ ಮಾತುಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮಾತೆಂಬುದು ಜ್ಯೋತಿರ್ಲಿಂಗ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಾವೇನೆಲ್ಲ ಕಲ್ತೀವಿ ಖರೆ, ಆದರೆ ಒಳ್ಳೆಯ ಮಾತುಗಳನ್ನು ಆಡೋದಕ್ಕೆ ನಾವ್ಯಾರೂ ಇವತ್ತು ಕಲಿತಾ ಇಲ್ಲ. ಎಷ್ಟೆಷ್ಟು ಸಾಧನಗಳು ಹೆಚ್ಚಿಗೆ ಆದವು, ಅಷ್ಟಷ್ಟು ನಮ್ಮ ಮಾತುಗಳು ಕಡಿಮೆ ಆದವು. ಕಡಿಮೆ ಆಗ್ಯಾವಲ್ರಿ ಇವತ್ತು. ನೋಡ್ರಿ, ನೀವು ಬೇಕಾರೆ ಯಾರಾದರೂ ಒಬ್ಬರು ಮನೆಗೆ ಹೋದಿವಪ್ಪ ಅಂತಂದ್ರೆ ಅವ್ರು ಯಾರೂ ನಮ್ಮ ಜೊತೆಯೊಳಗೆ ಮಾತನಾಡೋ ಸ್ಥಿತಿ ಒಳಗೆ ಇರಂಗಿಲ್ಲ. ಇರ್ತಾರೇನ್ರಿ? ತಮ್ಮ ಇದ್ರೊಳಗೆ ಅವರು ಮುಣಿಗಿ ಬಿಟ್ಟಿರ್ತಾರೆ. ನಮ್ಮ ಜೊತೆಯೊಳಗೆ ಅವರು ಮಾತನಾಡ್ತಕ್ಕಂಥ ಸ್ಥಿತಿ ಒಳಗೆ ಅವ್ರು ಯಾರೂ ಸಹಿತ ಇರಂಗಿಲ್ಲ. ಆದರೆ ಮೊದಲೊಂದು ಕಾಲ ಇತ್ತು, ಒಬ್ರು ಯಾರೇ ಭೇಟಿ ಆದ್ರೆ ಸಾಕು, ಹಗಲು ರಾತ್ರಿ ಎಲ್ಲ ಊಟ ನಿದ್ದೆ ಎಲ್ಲ ಬಿಟ್ಟು ಮಾತಾಡಕ್ತಿದ್ರು. ಒಂದು ವೇಳೆ ಕೈಯಾಗ ಸಣ್ಣ ಹುಡುಗರಿಗೆ ಕಡ್ಕೊಂಡು ಬಂದಿದ್ರಪ್ಪ ಅಂತಂದ್ರೆ, ಗೆಳತಿಯರಿಬ್ಬರು ಭೇಟಿಯಾಗಿದ್ದರು, ಮಾತಾಡಕತ್ತಿದ್ರಪ್ಪ ಅಂತಂದ್ರೆ ಹುಡುಗ ಹೋಗುನ್ ಬಾ ಅಂತ ಸೀರೆ ಜಗ್ತಿತ್ತು. ಎಲ್ಲಿ ಭೇಟಿಯಾಗಿದ್ದು ನನಗೆ, ಏನು ಸುಮ್ಮನೆ ನಿಂದರು, ಈಗ ಭಾಳ ದಿನ ಮೇಲೆ ಭೇಟಿಯಾಗಿವಿ, 4 ಮಾತು ಮಾತಾಡ್ತೀವಿ ಅಂತಿದ್ರು. ಇವತ್ತು ಯಾರೇ ಮಾತನಾಡ್ತಾರೇನ್ರಿ? ಮಾತನಾಡ್ತಕ್ಕಂಥ ಸಂವಹನ ಮಾಧ್ಯಮಗಳು ಹೆಚ್ಚಿಗಾದು ಕರೆ, ಆದರೆ ಮಾತನಾಡ್ತಕ್ಕಂಥ ಕಲೆನೇ ಮರೆತು ಬಿಟ್ಟಿವಿ. ನಾವು ನಡೀತಕ್ಕಂಥ ರೋಡುಗಳು ಚೆನ್ನಾಗಿ ಆದವು, ಡಾಂಬರ್ ಬಂತು, CC ರೋಡ್ ಬಂತು, ಎಲ್ಲ ರೋಡುಗಳು ಕಾಂಕ್ರೀಟ್ ಆದವು ಕರೆ, ಆದರೆ ನಮ್ಮ ನಡಿಗೆ ಮಾತ್ರ ಸುಧಾರಣೆ ಆಗಲಿಲ್ಲ. ಆಗೇದೇನ್ರಿ ನಮ್ಮ ನಡಿಗೆ ಸುಧಾರಣೆ? ಅವಾಗ ಏನೂ ಇರಲಿಲ್ಲ, ಆದರೆ ಅವ್ರು ಎಷ್ಟು ಚೆನ್ನಾಗಿ ನಡೀತಾ ಇದ್ದರು, ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದರು ಆಗಿನ ಜನ. ವಿಚಾರ ಮಾಡಬೇಕು. ನಾವು ಇವತ್ತು ಮನೆಯೊಳಗಿರ್ತಕ್ಕಂಥ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಅವಾಗ ಏನೂ ಇರ್ತಿರಲಿಲ್ಲ. ತಾವೆಲ್ಲ ರಿಟೈರ್ಮೆಂಟ್ ಆದವರು. ತಮ್ಮ ಪಗಾರ ಎಷ್ಟಿತ್ತು ಆಗಿನ ಕಾಲದೊಳಗೆ ಸರ? ಎಷ್ಟು ಇರ್ತಿತ್ತು? 2,000 ಬೇಡ 3,000 ನಿಮ್ಮ ಪಗಾರ. ಅವಾಗ ಆಗಿನ ಕಾಲದೊಳಗೆ ಪ್ರಪ್ರಥಮವಾಗಿ 3 ರೂಪಾಯಿ ದುಡ್ದವರು ಸಹಿತ ಅದಾರ. 2,000 3,000 ರೂಪಾಯಿ ದುಡ್ಡಿನೊಳಗೆ ಅವಾಗ ಎಷ್ಟು ಚೆನ್ನಾಗಿರ್ತಿದ್ರಿ ಅವರು. ಬರೀ ತಾವು ಓದೋದು ಅಷ್ಟೇ ಅಲ್ಲ, ತಮ್ಮ ಮಕ್ಕಳ ಜೊತೆ ಒಳಗೆ ತಮ್ಮ ಅಣ್ಣತಮ್ಮರಿಗೆ ತಮ್ಮದ್ಯಾರಿಗೆ ಓದಿಸ್ತಿದ್ರು. ಅಕ್ಕಂಗ್ಯಾರಿಗೆ ತಂದು ಇಟ್ಕೊಂಡು ಓದಿಸಿ, ಒಂದು ವೇಳೆ ಹಳ್ಳಿ ಒಳಗೆ ಅಣ್ಣ ತಮ್ಮ ಇದ್ದರು ಅಂತಂದ್ರೆ ಅವ್ರು ಒಕ್ಕಲ್ತನಕ್ಕೆ ಬೇಕಾಗಿರ್ತಕ್ಕಂಥ ಬಾವಿ ತೆಗಿಯೋದು, ಬೋರ್ ಹಾಕೋದು, ಪೈಪ್ಲೈನ್ ಮಾಡಿಕೊಡೋದು, ಏನೆಲ್ಲ ಕೆಲಸ ಮಾಡಿಸ್ತಾ ಇದ್ರು. ಇವತ್ತು ಹಂಗೆ ಒಬ್ಬರೇ ಮಾಡ್ತಾರೇನ್ರಿ? 3 ಲಕ್ಷ ರೂಪಾಯಿ ಬಿಟ್ಟರು 33 ಲಕ್ಷ ತನ ಅವ್ರ ಪಗಾರದ ಕರೆ ಇವತ್ತು. ಆದರೆ ಅಷ್ಟು ಬಾಂಧವ್ಯದಿಂದ ಇರ್ತಕ್ಕಂಥ ಭಾವ ನಂಬುದಿಲ್ಲ. ಅದೇ ಮಾತನ್ನು ಹೇಳ್ತಾ ಇದ್ದಾನೆ ಅವತ್ತು, ಅಪ್ರಾಪ್ತ ಕಾಲಂ. ನೋಡಪ್ಪ, ಇವತ್ತು ಎಂಥ ಕೆಟ್ಟ ಕಾಲ ಬಂದಿದೆ. ನಾನು ಹೇಳ್ತಕ್ಕಂಥ ಮಾತುಗಳಲ್ಲ, ಸಾಕ್ಷಾತ್ ಬೃಹಸ್ಪತಿನೇ ಬಂದು ಹೇಳಿದ್ರು ಸಹಿತ ನಿಮ್ಮ ಬುದ್ಧಿ ಅಂಥವ್ರ ಮಾತು ಕೇಳಿಕೊಡಂಗಿಲ್ಲಪ್ಪ.
ಅಂಥವ್ರ ಮಾತು ನಿಮ್ಮ ಅಂತಃಕರಣದೊಳಗೆ ಹೋಗಂಗಿಲ್ಲಪ್ಪ, ಅವ್ರ ಮಾತು ನಿಮಗೆ ರುಚಿಸಂಗಿಲ್ಲಪ್ಪ, ಅಂಥವ್ರ ಮಾತು ನಿಮಗೆ ಪ್ರಿಯ ಅಂತ ಅನಿಸಂಗಿಲ್ಲಪ್ಪ. ಎಂಥ ನೀತಿ ಮಾತನ್ನು, ಸರ್ವಕಾಲಿಕ ಸತ್ಯವಾಗಿರ್ತಕ್ಕಂಥ ಮಾತನ್ನು ಆಡ್ತಾ ಇದ್ದಾನೆ ವಿದುರ. ನಾವು ನೀವೆಲ್ಲ ವಿದುರನ ಬಗ್ಗೆ ಪ್ರೀತಿ ಬೇಡ, ಸಾಕ್ಷಾತ್ ಕೃಷ್ಣ ಭಗವಂತನೇ ವಿದುರನ ಬಗ್ಗೆ ಪ್ರೇಮ. ಸಂಧಾನಕ್ಕೆ ಬಂದಿರತಕ್ಕಂಥ ಕೃಷ್ಣ ಭಗವಂತ ಯಾರ ಮನೆಗೂ ಹೋಗಲಿಲ್ಲ. ದುರ್ಯೋಧನ ಬಾ ಅಂತ ಕರೆದ, ಮಗಳನ್ನೇ ಕೊಟ್ಟಿದ್ದಾನ ಕೃಷ್ಣನ ಮಗ ಸಾಂಬನಿಗೆ. ಬಾ ನನ್ನ ಮನೆಗೆ ಅಂತ ದುರ್ಯೋಧನ ಕೇಳಿದ್ರು ಸಹಿತ, ನಾನು ಇವತ್ತು ಬೀಗಾಗಿ ನಿನ್ನ ಮನೆಗೆ ಬಂದಿಲ್ಲ, ರಾಯಭಾರಿಯಾಗಿ ನಿನ್ನ ಮನೆಗೆ ಬಂದಿದ್ದೀನಿ, ಸಂಧಾನಕಾರನಾಗಿ ನಿನ್ನ ಮನೆಗೆ ಬಂದಿದ್ದೀನಿ, ನಿನ್ನ ಮನೆಗೆ ನಾನು ಬರೋದಿಲ್ಲ. ಪಂಚ ಪಾಂಡವರು ಅಂತಾರ, ಭಗವಂತ ಆಯುಷ್ಯ ತುಂಬ ಪಾಂಡವರ ಪಕ್ಷಪಾತಿ ಅಂತ ಹಣೆಪಟ್ಟಿ ಹಚ್ಕೊಂಡು ಧರ್ಮವಂತರ ಪಕ್ಷದೊಳಗಿರ್ತಕ್ಕಂಥ ಧರ್ಮಾತ್ಮ ಅಂತ ಅನಿಸ್ಕೊಂಡು ಇವತ್ತು ಬಂದಿದ್ದಿ, ಹೊತ್ತು ಮುಣಿಗ್ಯದ, ನಮ್ಮ ಮನೆಗೆ ಬಾ, ಆತಿಥ್ಯ ಸ್ವೀಕಾರ ಮಾಡಬಾ. ಕೃಷ್ಣ ಭಗವಂತ ಬಹಳ ಚೆನ್ನಾಗಿ ಉತ್ತರ ಕೊಡ್ತಾನ, ನಾನು ಇವತ್ತು ಅತಿಥಿ ಸ್ವೀಕಾರ ಮಾಡೋದಕ್ಕಾಗಿ ಬಂದಿಲ್ಲ, ಬೀಗರದಾರಂತ ಬೀಗರ ಮನೆಯೊಳಗೆ ಊಟ ಮಾಡೋಕ್ಕೆ ಬಂದಿಲ್ಲ. ವಿಚಾರ ಮಾಡಬೇಕು, ಈಗಿನ ಹಿರಿಯರು ಇರ್ತಕ್ಕಂಥ, ಈಗಿನ ಸಂಧಾನಕಾರರು, ಈಗಿನ ರಾಯಭಾರಿಗಳು, ಈಗಿನ ನಾವೆಲ್ಲರೂ ಸಹಿತ ನಿಷ್ಪಕ್ಷಪಾತವಾಗಿ ಇದೀವಿ ಅಂತ ಹೇಳ್ಕೊಳ್ತಕ್ಕಂಥ ನಾವುಗಳು ವಿಚಾರ ಮಾಡಬೇಕು. ಕೃಷ್ಣನ ನಡೆ ಎಂಥದ್ದು ವಿಚಾರ ಮಾಡ್ತಾನೆ. ನಾನು ಯಾರ ಮನೆಗೂ ಸಹಿತ ಹೋಗಬಾರ್ದು. ಇವರು ಕೃಷ್ಣ ಭಗವಂತ ಬರ್ತಾನಂತ ತಿಳ್ಕೊಂಡು ತಟ್ಟೆ ಒಳಗೆ ಆರತಿ ರೆಡಿ ಮಾಡ್ಕೊಂಡು ಇಟ್ಟು ಹೊರಗಡೆ ಬಂದಾರ, ನಿಮ್ಮ ಮನೆಗೆ ಬೇಡ ಅಂತಾನ. ಆದರೆ ವಿದುರ ಯಾರಿಗೂ ಕರೀತಾ ಇಲ್ಲ, ಸುಮ್ಮನೆ ಇದ್ದಾನ. ಕೃಷ್ಣ ಭಗವಂತ ಅವನ ಮನೆ ಮುಂದೆ ಬಂದು ನಿಲ್ತಾನ. ಅಂತಹ ವಿದುರನ ಮಾತುಗಳು ಎಷ್ಟು ಸರ್ವಕಾಲಿಕ ಸತ್ಯ ಕೇಳ್ರಿಪ್ಪ ಸ್ವಲ್ಪ. ಕೆರೆ ಹಳ್ಳ ಬಾವಿಗಳು ಮೈದೆರೆದರೆ ಗೊಳ್ಳೆ ಗೊರಚೆ ಚಿಪ್ಪುಗಳು ಕಾಣಬಹುದು. ವಾರಿದಿ ಮೈದೆರೆದರೆ ಮುತ್ತು ರತ್ನಗಳು ಕಾಣಬಹುದು. ಕೂಡಲ ಸಂಗನ ಶರಣರು ಮನೆದೆರೆದು ಮಾತನಾಡಿದರೆ ಬಂಗಾರಲ್ಲ, ಬೆಳ್ಳೆಲ್ಲ, ಸಂಪತ್ತಲ್ಲ. ಅವರು ಒಂದು ವೇಳೆ ಮನಸ್ಸು ಬಿಚ್ಚಿ ಮಾತನಾಡಕತ್ರಪ್ಪ ಅಂತ ಕೇಳಿದ್ರೆ ಸಾಕ್ಷಾತ್ ಪರಮಾತ್ಮನೇ ಕಾಣಿಸ್ತದ ನಮಗೆ. ಅಂಥ ಮಾತುಗಳನ್ನು ಅವ್ರು ಆಡ್ತಾರ. ಅದಕ್ಕವ ಅಂತಾನ, ಸ್ವಲ್ಪ ಒಳ್ಳೆಯವ್ರ ಮಾತುಗಳನ್ನು ನೀನು ಕೇಳಪ್ಪ. ಯಾಕೆ ಕೇಳು ಅಂತಂದ್ರೆ, ನೀನು ಏನು ಕೇಳಬೇಕಾಗಿತ್ತು ಅದು ಇಷ್ಟು ದಿನ ಕೇಳಲಿಲ್ಲಪ್ಪ. ಅದಕ್ಕಾಗಿ ಸ್ವಲ್ಪ ಕೊನೆ ಅಧ್ಯಾಯದ ಮಾತಿದು. ಎಲ್ಲ ಮಾತುಗಳನ್ನು ಹೇಳಿದಾನ. ಕೊನೆ 7ನೇ ಅಧ್ಯಾಯದಲ್ಲಿ ಪ್ರಥಮ ಮಾತನ್ನು ವಿದುರ ಬಹಳ ಚೆನ್ನಾಗಿ ಹೇಳ್ತಾನ. ಅಪ್ರಾಪ್ತ ಕಾಲಂ ವಚನಂ ಬೃಹಸ್ಪತಿಂ ಅಬ್ರವೀತ್. ನೋಡಪ್ಪ, ಸಾಕ್ಷಾತ್ ಬೃಹಸ್ಪತಿ ದೇವತೆಗಳಿಗೆ ವಿದ್ಯೆ ಕೊಟ್ಟಿರ್ತಕ್ಕಂಥ ಆಚಾರ್ಯ ಬೃಹಸ್ಪತಿನೇ ಬಂದು ಹೇಳಿದ್ರು ಸಹಿತ ಕೆಟ್ಟ ಕಾಲದೊಳಗೆ ಅಂಥವನ ಮಾತು ನೀನು ಕೇಳೋಕ್ಕಾಗಂಗಿಲ್ಲಪ್ಪ. ನಿನ್ನ ಬುದ್ಧಿ ಆ ಮಾತು ಕೇಳಿಬಿಡಲ್ಲಪ್ಪ. ಅದಕ್ಕಾಗಿ ಒಳ್ಳೆಯ ಬುದ್ಧಿ ನೀನು ಆನಂದವಾಗಿ ಇರಬೇಕಾಗಿತ್ತಪ್ಪ ಅಂತಂದ್ರೆ ಅಂಥವ್ರ ಮಾತುಗಳನ್ನು ಕೇಳೋದಕ್ಕೆ ನೀನು ಪ್ರಯತ್ನ ಮಾಡು. ನಮಗೆಲ್ಲರಿಗೂ ಅನ್ನಿಸ್ತಿರ್ತದೆ, ನಾವೇವಾಗ ಇವಾಗ ಬುದ್ಧಿ ಬಿಟ್ಟಿದ್ದೇವ್ರಿ, ನಮ್ಮ ಬುದ್ಧಿ ನಮ್ಮ ಕೈಯೊಳಗೆ ಅದಲ್ಲ ಅಂತ ಅನ್ನಿಸ್ತಿರ್ತದೆ. ಖರೆ ನಾವು ಯಾವ ವಯಸ್ಸಿನೊಳಗೆ ಮಾತುಗಳನ್ನು ಕೇಳಬೇಕಾಗಿತ್ತು ಆ ಕಾಲದೊಳಗೆ ಅಪ್ರಾಪ್ತಂ, ಆ ಕಾಲದೊಳಗೆ ನಾವು ಕೇಳ್ತಾ ಇಲ್ಲ, ಕೇಳಿಲ್ಲ. ಹಾಗಾಗಿ ಆ ಮಾತನ್ನು ಈಗ ಪ್ರಸ್ತುತ ಎಷ್ಟೋ ಜನರಿಗೆ ಅಂತಿರ್ತಾರೆ ಮಹಾತ್ಮರು, ಈಗಿದ್ದ ಗುರುಗಳು, ಬರ್ರಿಪ್ಪ ಆಶ್ರಮಕ್ಕೆ ಬರ್ರಿ, ಮಠಕ್ಕೆ ಬರ್ರಿ, ಸ್ವಲ್ಪ ಪ್ರವಚನ ಕೇಳ್ರಿ, ಸೇವಾ ಮಾಡಿರಿ ಅಂತ ಅಂದ್ರಪ್ಪ ಅಂತಂದ್ರೆ ಇದ್ದವರೆಲ್ಲ ಅಂತಿರ್ತಾರೆ, ಈಗ ಹೆಂಗ್ರಿ ನಾವು ಮಠಕ್ಕೆ ಬರೋದು, ನಮ್ದೇನು ಆಗ್ಯದ ಹೋಗ್ಯದ, ಆಶ್ರಮಕ್ಕೆ ನಾವು ಹೆಂಗೆ ಬರೋನ್ರಿ ಈಗ ಅಂತಿರ್ತೀವೋ ಇಲ್ರಿ. ಏನು ಆಗಬೇಕು, ಏನು ಹೋಗಬೇಕು, ಹೋದ ಬಳಿಕ ನಾವು ಯಾವಾಗ ಆಶ್ರಮಕ್ಕೆ ಬರುವುದು?
ಅದಕ್ಕೆ ಆತ ಅಂತಾನ ಅಪ್ರಾಪ್ತ ಕಾಲಂ ವಚನಂ ಬೃಹಸ್ಪತಿಂ ಅಬ್ರವೀತ್. ನೋಡಪ್ಪ, ಆ ಕಾಲ ನಿನಗೆ ಕೇಳಿಕೊಡಂಗಿಲ್ಲ, ಸ್ವಲ್ಪ ಕೇಳೋ ಹಾಗೆ ಮಾಡು. ಬಲ್ಲವರ ಮಾತುಗಳನ್ನು ಕೇಳೋ ಹಂಗೆ ಮಾಡ್ಕೋ. ಒಳ್ಳೆಯವರ ಮಾತುಗಳನ್ನು ಕೇಳ್ತಾ ಇರು ನೀನು. ತಾವೆಲ್ಲರೂ ಎಷ್ಟು ಭಾಗ್ಯವಂತರು. ಮುಂಜಾನೆ ಅಪ್ಪಗಳ ಪ್ರವಚನವನ್ನು ಕೇಳ್ತೀರಿ, ಸಾಯಂಕಾಲ ಇನ್ನುಳಿದ ಎಲ್ಲ ಬೇರೆ ಬೇರೆ ಗುರುಗಳ ಮಾತುಗಳನ್ನು ಕೇಳ್ತೀರಿ. ಕೇಳ್ತಾ ಇರೋದಪ್ಪ ಅಂಥವ್ರ ಮಾತುಗಳನ್ನು. ಕೇಳಿದೀವಪ್ಪ ಅಂತ ಕೇಳಿದ್ರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಅದು ಸ್ಥಿರವಾಗಿ ಇರ್ತದೆ. ಒಳ್ಳೆಯದ ಕಡೆ ನಮ್ಮ ಬುದ್ಧಿ ಹರಿತಾ ಇರ್ತದೆ. ಹಾಗಾಗಿ ಅಂತಹ ಮಾತುಗಳನ್ನು ನಾವು ಯಾವಾಗಲೂ ಕೇಳ್ಕೊಂತಿರೋದು. ವಿದುರ ಎಷ್ಟು ಚೆನ್ನಾಗಿ ಮಾತನಾಡ್ತಾನೆ, ಒಂದೊಂದು ಮಾತುಗಳನ್ನು ಎಷ್ಟು ಚೆನ್ನಾಗಿ ಆತ ಹೇಳ್ತಾನ. ಲಭತೆ ಬುದ್ಧಿಂ ಅಜ್ಞಾನ ಓಸಾನಂ ಚ ಭಾರತ. ನಿನ್ನ ಬುದ್ಧಿಗೆ ಅಜ್ಞಾನದ ಮಂಕ ಕವಿದದ. ನಿನ್ನ ಬುದ್ಧಿಗೆ ಅಜ್ಞಾನದ ಆವರಣ ಆಗ್ಯದ. ಆ ಆವರಣ ಹೋಗಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಒಳ್ಳೆಯವರ ಮಾತುಗಳನ್ನು ನೀನು ಕೇಳ್ತಾ ಇರು. ಒಳ್ಳೆಯವರ ಮಾತುಗಳನ್ನು ಯಾವಾಗಲೂ ಸಹಿತ ಕೇಳ್ಕೊಂತಿರೋದು. ಎಂತಿಂಥವು ಮಾತುಗಳನ್ನು ಕೇಳ್ತೀವಂತ, ಒಳ್ಳೆಯವ್ರ ಮಾತು ಕೇಳ್ರಿ ಅಂತಂದ್ರೆ ಕೇಳೋದಕ್ಕೆ ನಮ್ಮ ಕಿವಿ ತಯಾರಾಗಿರೋದಿಲ್ಲ. ಕೇಳ್ತಾವೇನ್ರಿ? ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಸವಣ್ಣವರು. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ನಿಮ್ಮ ಕಣ್ಣಿನೊಳಗೆ ಇನ್ನೊಬ್ಬರ ಸಂಪತ್ತು, ಇನ್ನೊಬ್ಬರ ಸೌಂದರ್ಯ, ಇನ್ನೊಬ್ಬರ ಮನೆ ತುಂಬ್ಕೋಬೇಡ್ರಪ್ಪ. ನಿಮ್ಮ ಕಣ್ಣಿನೊಳಗೆ ಏನು ತುಂಬ್ಕೋರಪ್ಪ ಅಂತ ಕೇಳಿದ್ರೆ ಪರಮಾತ್ಮನ ಮೂರ್ತಿ. ಕಿವಿ ಒಳಗೆ ಇನ್ನೊಬ್ಬರ ಚಾಡಿ ಮಾತು ಕೇಳೋದಲ್ಲ, ಇನ್ನೊಬ್ಬರ ನಿಂದೆ ಒಳಪಡ್ತಕ್ಕಂಥ ಮಾತುಗಳನ್ನು ನಮ್ಮ ಕಿವಿಯಾರೆ ಕೇಳಬಾರದು. ಏನು ಕೇಳಬೇಕಪ್ಪ ಅಂತ ಕೇಳಿದ್ರೆ ಸದ್ಗುರುನಾಥ ಭಗವಂತ ನಿಮ್ಮಂಥವರ ಕೀರ್ತಿ, ನಿಮ್ಮಂಥವ್ರ ಕೀರ್ತಿಯನ್ನು ನನಗೆ ಕೇಳೋ ಹಾಗೆ ಮಾಡು. ಎಷ್ಟೆಲ್ಲ ನಾವು ಮಲ್ಲಿಕಾರ್ಜುನಪ್ಪಗಳು ಸಿದ್ದೇಶ್ವರಪ್ಪಗಳ ಕೀರ್ತಿ ಕೇಳಾಕತ್ತೀವಪ್ಪ ಅಂತ ಕೇಳಿದ್ರೆ ನಮ್ಮ ಕಿವಿಗೆ ಬೇಸರ ಆಗ್ತದೇನ್ರಿ? ನೋಡಬೇಕು. ಅಪ್ಪಗಳು ಒಂದೊಂದು ಊರಾಗ ಬರೀ ಒಂದೊಂದು ತಿಂಗಳಂತ ಪ್ರವಚನಕ್ಕೆ ಉಳಿದ್ರು ಅಂತಂದ್ರೆ ಅವ್ರು ಅಂತಿದ್ರು, ಒಂದು ತಿಂಗಳದೊಳಗೆ ಆಯುಷ್ಯ ತುಂಬ ಬದುಕಿದ್ರು ಊರೊಳಗೆ ಯಾರೂ ಇಷ್ಟು ನಮಗೆ ಸುಧಾರಣೆ ಮಾಡಿರಲಿಲ್ಲ, ಒಂದು ತಿಂಗಳದೊಳಗೆ ಅಷ್ಟು ಚೆನ್ನಾಗಿ ನಮ್ಮನ್ನು ತಯಾರು ಮಾಡಿದ್ರಿ ಅಂತ ಜನ ಹೇಳ್ತಾ ಇದ್ರು. ಅಂತಹ ಮಾತುಗಳನ್ನು ಅಪ್ಪಗಳು ಅವಾಗವಾಗ ಆಡ್ತಾ ಇದ್ರು, ಕಾಲಕ್ಕೆ ತಕ್ಕ ಹಾಗೆ. ಅಂತಹ ಮಾತುಗಳು ನಾವು ಸಹಿತ ನಮ್ಮ ಬುದ್ಧಿ ಚೆನ್ನಾಗಿ ಇಟ್ಕೋಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಒಳ್ಳೆಯವ್ರ ಮಾತನ್ನು ಕೇಳೋದು. ನಮ್ಮ ಬುದ್ಧಿ ಚೆನ್ನಾಗಿ ಅದ ಅಂತ ಹೊರಗಿನವ್ರಿಗೆ ಹೆಂಗೆ ಗೊತ್ತಾಗ್ತದೆ? ಹೆಂಗೆ ಗೊತ್ತಾಗ್ತದೆ? ಅದಕ್ಕಾಗಿ ಭಾಳ ಚೆನ್ನಾಗಿ ಹೇಳ್ತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು, ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ. ನೀತಿ ಮಾತನ್ನು ನೀತಿ ಕ್ರಿಯಾಸ್ಥಳದೊಳಗೆ ಭಾಳ ಚೆನ್ನಾಗಿ ಹೇಳ್ತಾರೆ. ಒಂದೊಂದು ಮಾತನ್ನು ನೋಡಬೇಕು, ಒಂದೊಂದು ಮಾತುಗಳು ನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾತುಗಳು ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾರೆ. ಆದರೆ ನಮ್ಮ ನೀತಿ, ನಮ್ಮ ಬುದ್ಧಿ ಚೆನ್ನಾಗಿ ಅದ ಅನ್ನೋದಕ್ಕೆ ನಮ್ಮ ಕ್ರಿಯೆಗಳಿಂದ ವ್ಯಕ್ತ ಆಗ್ತಿರ್ತದೆ ಅವಾಗವಾಗ. ತಾವೆಲ್ಲರೂ ಆ ಕಥೆಯನ್ನು ಕೇಳಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು. ಪುರಾಣದೊಳಗೆ ಬರ್ತಕ್ಕಂಥ ಬಹಳ ಒಳ್ಳೆಯ ಕತೆ ಅಪ್ಪಗಳು ನಮಗೆ ಅವಾಗ ಹೇಳ್ತಾ ಇದ್ದರು. ಒಬ್ಬ ಮಹಾರಾಜ, ಒಂದು ಸಾಮ್ರಾಜ್ಯ ಇತ್ತು, ದೊಡ್ಡ ಮಹಾರಾಜ ಇದ್ದ. ಮಹಾರಾಜನ ಆಸ್ಥಾನದೊಳಗೆ ಸಾಕಷ್ಟು ಜನ ಮಂತ್ರಿಗಳು, ರಾಜರಕ್ಕಿಂತಲೂ ಮಂತ್ರಿಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಜ್ಞಾನವುಳ್ಳವರು ಇರ್ತಾರೆ. ವಿದುರನು ಸಹಿತ ಧೃತರಾಷ್ಟ್ರ ಮಹಾರಾಜನ ಆಸ್ಥಾನದೊಳಗೆ ಒಬ್ಬ ಮಂತ್ರಿ ಆತ. ಹೇಗೆಯೋ ಹಾಗೊಂದು ಸಾಮ್ರಾಜ್ಯ ಇತ್ತು, ಒಬ್ಬ ರಾಜ ಇದ್ದ, ಭಾಳ ವಿಶೇಷ ಜ್ಞಾನವನ್ನು ಉಳತಕ್ಕಂಥ ಒಬ್ಬ ಮಂತ್ರಿ ಇದ್ದ. ರಾಜನಿಗೂ ವಯಸ್ಸಾಯಿತು, ಮಂತ್ರಿಗೂ ವಯಸ್ಸಾಯಿತು. ರಾಜ ಅಂದ, ನನಗೆ ವಯಸ್ಸಾಗ್ಯದ, ನನ್ನ ಮಗ ಭಾಳ ಚಲೋ ಅದಾನ, ನನ್ನ ಮಗ ರಾಜಕುಮಾರ ಇಂದಿಲ್ಲ ನಾಳೆ ಈ ಗದ್ದಿಗೆ ಮೇಲೆ ಕೂಡ್ತಾನೆ, ರಾಜ್ಯ ಕಾರ್ಭಾರವನ್ನು ಮಾಡ್ತಾನೆ.
ಇನ್ನು ಮಂತ್ರಿಗೂ ವಯಸ್ಸಾಗ್ಯದ, ಮಂತ್ರಿ ಮಗ ಅದಾನ, ಅವನು ಸಹಿತ ಮಂತ್ರಿ ಮಗನೇ ಮಂತ್ರಿ ಆಗ್ತಾನ. ಮಂತ್ರಿ ಮಗ ಹೆಂಗದಾನ, ಅವನು ಬುದ್ಧಿ ಎಷ್ಟು ಚುರುಕದ, ಅವ ಎಷ್ಟು ಶಾಣೆ ಅದಾನ ಅಂತ ವಿಚಾರ ಮಾಡಿ ಅವನನ್ನು ಪರೀಕ್ಷೆಗೆ ಮಾಡಬೇಕಂತ ತಿಳ್ಕೊಂಡು ರಾಜ ಮಂತ್ರಿ ಮಗ ಅರಮನೆ ಮುಂದೆ ಹಾಯ್ದು ಗುರುಕುಲಕ್ಕೆ ಹೊಂಟಿದ್ದ, ಸಾಲಿಗೆ ಹೊಂಟಿದ್ದ. ಆವಾಗ ಮಹಾರಾಜ ಮಂತ್ರಿ ಮಗನಿಗೆ ಕರೀತಾನ, ಸೇವಕರಿಗೆ ಅಂತಾನ, ಅಲ್ಲಿ ಮಂತ್ರಿ ಮಗ ಹೊಂಟಿದಾನಲ್ಲ ಅವನಿಗೆ ಕರ್ಕೊಂಬನ್ನಿ ಒಳಗಡೆ ಅಂತ. ಸೇವಕರು ಹೋಗಿ ಮಂತ್ರಿ ಮಗನಿಗೆ ಕರ್ಕೊಂಬರ್ತಾರೆ. ಕರ್ಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸ್ತಾರೆ. ರಾಜ ಎಲ್ಲ ನೋಡ್ತಾನ, ನನ್ನ ಆಸ್ಥಾನಕ್ಕೆ ಮಂತ್ರಿ ಆಗುವಂಥ ಎಲ್ಲ ಲಕ್ಷಣಗಳು ಈ ಮಗುವಿನ ಹತ್ರ ಅದಾವ. ಆದರೆ ಲಕ್ಷಣ ಎಲ್ಲ ಅದಾವ ಅಂತ ತಿಳ್ಕೊಂಡು ಬುದ್ಧಿ ಚುರುಕದಂತ ನಾವು ನಿರ್ಣಯ ಮಾಡೋಕ್ಕಾಗಂಗಿಲ್ಲ. ಆಯಿತು, ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ರಾಜನ ಪಕ್ಕಕ್ಕಿರ್ತಕ್ಕಂಥ ಬೆಳ್ಳಿ ಮತ್ತು ಬಂಗಾರದ 2 ನಾಣ್ಯಗಳನ್ನು ಎರಡೂ ತಂದು, ಎರಡೂ ಕೈಯೊಳಗೆ, ಈ ಕೈಯೊಳಗೆ ಬಂಗಾರ ನಾಣ್ಯ, ಈ ಕೈಯೊಳಗೆ ಬೆಳ್ಳಿ ನಾಣ್ಯ ಎರಡೂ ತಂದು ಆ ಮಂತ್ರಿ ಮಗನ ಮುಂದೆ ಹಿಡಿತಾನೆ. ಈಗ ನಿಮ್ಮ ಮುಂದನ್ನು ತಂದು ಒಂದು ಬಂಗಾರ ನಾಣ್ಯ, ಒಂದು ಬೆಳ್ಳಿ ನಾಣ್ಯ ಎರಡೂ ತಂದು ಹಿಡಿದ ಬಳಿಕ ಇದರೊಳಗೆ ಯಾವುದು ಬೆಲೆ ಬಾಳೋದು ಅಂತ ಕೇಳಿದ್ರು ಅಂತಂದ್ರೆ ಯಾವುದು ಬೆಲೆ ಬಾಳೋದ್ರಿ? ಬಂಗಾರ ನಾಣ್ಯನೋ ಬೆಳ್ಳಿ ನಾಣ್ಯನೋ? ಹಾಗೆ ಹಂಗ್ರಿ ಅಪ್ಪಗಳ, ಬೆಳ್ಳದ 700 ರೂಪಾಯಿ ತೊಲಿ, ಬಂಗಾರದ 80,000 ರೂಪಾಯಿ ತೊಲಿ. ಹಾಗಾಗಿ ಬಂಗಾರದ ಬೆಲೆ ಹೆಚ್ಚು, ಎಲ್ಲರಿಗೂ ಗೊತ್ತಾಗ್ತದೆ. ಬೆಲೆ ಬಾಳುವಂಥ ವಸ್ತು ಬಂಗಾರದ ನಾಣ್ಯ. ಎರಡೂ ಹಿಡಿದಂಥ ಮಂತ್ರಿ ಮಗ ರಾಜನ ಕಡೆ ಒಂದು ಸತಿ ಮುಖ ನೋಡಿ, ಇದರೊಳಗೆ ಬೆಲೆ ಬಾಳೋದು ಯಾವ ನಾಣ್ಯ ನೀನು ತಗೋ ಅಂತ ಅಂದಾಗ ಮಂತ್ರಿ ಮಗ ಬೆಳ್ಳಿ ನಾಣ್ಯವನ್ನು ತಗೊಂಡು ಹೋದ. ರಾಜ ಅಂದ, ನಾನು ಮಂತ್ರಿದಿಂದಲೇ ಇಷ್ಟೆಲ್ಲ ಮಹಾರಾಜನಾಗಿದ್ದೀನಿ, ನನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡೀನಿ, ಇಷ್ಟೆಲ್ಲ ಆಗ್ಯದ, ನನ್ನ ಮಂತ್ರಿ ಹೊಟ್ಟಿ ಒಳಗೆ ಇಂಥ ಮಗ ಹುಟ್ಟಬಾರ್ದಾಗಿತ್ತು. ಎಲ್ಲ ಚಲೋದ ಕರೆ ಲಕ್ಷಣ, ಆದರೆ ಬುದ್ಧಿನೇ ಸರಿ ಕೊಟ್ಟಿಲ್ಲಲ್ಲ ಪರಮಾತ್ಮ ಇವನಿಗೆ. ಏನು ಮಾಡೋದು? ಆಯಿತು, ಹುಡುಗ ಗಡಬಡದೊಳಗೆ ಏನೋ ತಿಳಿಲಾರ್ದೆ ಇರಲಿ. ಅವರಪ್ಪ ನಾಳೆಗೆ ಹೋಗಿ ಕೇಳ್ದಂತಂದ್ರೆ ಅವರಪ್ಪರೇ ಹೇಳ್ತಾನೆ ಹುಡುಗಗೆ ಬೆಲೆ ಬಾಳುವ ವಸ್ತು ಯಾವುದು ಅಂತ. ಮತ್ತು ನಾಳೆಗೆ ಕರೆದ, ಮತ್ತು ಬಂದ ಮಂತ್ರಿ ಮಗ, ಮತ್ತು ಎರಡೂ ಹಿಡ್ದ, ಇದರೊಳಗೆ ಯಾವುದು ಬೆಲೆ ಬಾಳುವಂಥ ವಸ್ತು ತಗೋ ಅಂತ. ಮತ್ತು ಮಂತ್ರಿ ಮಗ ಬೆಳ್ಳಿ ನಾಣ್ಯನೇ ತಗೊಂಡ. ಹಿಂಗೆ ಇದು 30 ದಿವಸ ಮಾಡ್ದ ಮಹಾರಾಜ. ಪ್ರತಿನಿತ್ಯ ಮಂತ್ರಿ ಬರವ, ಇದರೊಳಗೆ ಯಾವುದು ಬೆಲೆ ಬಾಳು ನಾಣ್ಯ ತಗೋ ಅಂತೇಳವ, ಅವ ಬೆಳ್ಳಿ ನಾಣ್ಯನೇ ತಗೊಂಡು ಹೋಗವ. ಕೊನೆಗೆ 30 ದಿವಸ ಆದ ಬಳಿಕ ಮಹಾರಾಜ ಮಂತ್ರಿ ಕರೆದು ಹೇಳ್ತಾನ, ಮಂತ್ರಿಗಳೇ, ಇಂಥ ಮಗ ನಿಮ್ಮ ಹೊಟ್ಟೆ ಒಳಗೆ ಹುಟ್ಟಬಾರ್ದಾಗಿತ್ತು. ಯಾಕ್ರಿ ಮಹಾರಾಜರೇ, ಏನಾಯಿತು? ಏನಿಲ್ಲ, ತಾವೆಲ್ಲ ಚೆನ್ನಾಗಿದ್ದೀರಿ, ತಾವು ಭಾಳ ಬುದ್ಧಿ ಚುರುಕ, ತಾವು ಭಾಳ ಚತುರರು, ನಿಪುಣರು. ನಿಮ್ಮ ಚತುರತ ಬುದ್ಧಿಯಿಂದ ನಾನು ಇಷ್ಟೆಲ್ಲ ಸಂಪಾದನೆ ಮಾಡೋದಕ್ಕೆ ಮಹಾರಾಜ ಆಗೋದಕ್ಕೆ ಸಾಧ್ಯ ಅದ. ಆದರೆ ನಿನ್ನ ಮಗನಿಗೆ ಒಂದಿಷ್ಟು ಬುದ್ಧಿ ಕಲಿಸಿಲ್ಲಲ್ಲ, ಯಾಕ? ಇಲ್ಲ, ಏನಾಯ್ತು ಹೇಳ್ರಿ ಮಹಾರಾಜರೇ, ನನ್ನ ಮಗ ಅಂತಹ ಬುದ್ಧಿ ಇರಲಾರ್ತಕ್ಕಂಥ ಕೆಲಸ ನನ್ನ ಮಗ ಏನು ಮಾಡ್ದ? ಏನಿಲ್ಲ, ಸಣ್ಣ ಪರೀಕ್ಷೆ. ನಿನ್ನ ಮಗ ಬರ್ತಿದ್ದ, ದಿನ ಇದರೊಳಗೆ ಬೆಲೆ ಬಾಳುವಂಥದ್ದು ನಾಣ್ಯ ಯಾವುದು ಅಂತ ಒಂದು ಬಂಗಾರ ಒಂದು ಬೆಳ್ಳಿ ನಾಣ್ಯ ಹಿಡಿತಾ ಇದ್ದೆ. ಅವ 30 ದಿವಸ ಬಂದ ಕರೆ ಬರೀ ಬೆಳ್ಳಿ ನಾಣ್ಯನೇ ಮುಟ್ಟದ ವಿನಃ ಅವ ಬಂಗಾರ ನಾಣ್ಯ ಒಟ್ಟ ಮುಟ್ಲೇ ಇಲ್ಲ. ನಿನ್ನ ಮಗನ ಬುದ್ಧಿ ಎಂಥದ್ದು? ಮಂತ್ರಿ ಅಂದ, ಏನೂ ಗೊತ್ತಿಲ್ಲ ನನಗೂ, ನಾನು ಇವತ್ತು ಹೋಗಿ ನನ್ನ ಮಗನಿಗೆ ಕೇಳ್ತೀನಿ, ವಿಚಾರ ಮಾಡ್ತೀನಿ, ಯಾಕೆ ನನ್ನ ಮಗ ಹಂಗೆ ಮಾಡ್ದ? ನನ್ನ ಮಗ ಹಂಗೆ ಮಾಡವಲ್ಲ, ಭಾಳ ಚುರುಕು ಬುದ್ಧಿ ನನ್ನ ಮಗಂದು, ನೋಡೋಣ ಕೇಳ್ತೀನಿ ಅಂತ ತಿಳ್ಕೊಂಡು ಮನೆಗೆ ಹೋಗಿ ಮಗನಿಗೆ ಸಮೀಪಕ್ಕೆ ಕರೆದು ಕೂಡಿಸಿ ಕೇಳ್ತಾನ ಮಗನಿಗೆ, ನೋಡು ಯಾಕೆ ಹಿಂಗೆ ಮಾಡಿದೆಪ್ಪ? ಮಹಾರಾಜರು ನಾವು ಎಷ್ಟೋ ನಮ್ಮ ಅಜ್ಜ ಮುತ್ತಜ್ಜನಿದ್ದು ಅವರು ಆಸ್ಥಾನದೊಳಗೆ ನಾವು ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಹೊಟ್ಟೆ ಒಳಗೆ ಹುಟ್ಟಿರ್ತಕ್ಕಂಥ ನೀನು ಇಷ್ಟೂ ಬುದ್ಧಿ ಬೇಡೇನಪ್ಪ ನಿನಗೆ? ಇದು ಬೆಲೆ ಬಾಳುವಂಥದ್ದು, ಇದು ಬೆಲೆ ಬಾಳುವಂಥದ್ದು ಅಲ್ಲ ಅಂತಕ್ಕಂಥ ಬುದ್ಧಿ ನಿನಗೆ ಬೇಡೇನು ಅಂತ ಅಂದಾಗ ಆ ಮಂತ್ರಿ ಮಗ ಏನು ಎದುರಿಗಿದ್ದಲ್ರಿ, ಒಂದು 5 ನಿಮಿಷ ಇಲ್ಲೇ ಕುಂಡ್ರಪ್ಪ, ನಾ ಒಳಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಒಳಗೆ ಹೋಗಿ ಒಂದು ಮಣ್ಣಿನ ಗಡಿಗೆ ತೊಗೊಂಡು ಬಂದು ಅಪ್ಪನ ಮುಂದೆ ಇಟ್ಟಂತ. ಅಲ್ಲೋ, ನಾ ಏನು ಪ್ರಶ್ನೆ ಕೇಳಾಕತ್ತೀನಿ, ನೀ ಏನು ಮಾಡಾಕತ್ತಿ?
ಏನಿಲ್ಲಪ್ಪ, ಮೊದಲದು ಒಡೆದು ನೋಡು. ಒಡೆದು ನೋಡ್ದ, ಅದರೊಳಗೆಲ್ಲ 30 ಬೆಳ್ಳಿ ನಾಣ್ಯಗಳಿದ್ದು. ಎಲ್ಲ ಎಣಿಸ್ದ, 30 ಬೆಳ್ಳಿ ನಾಣ್ಯಗಳದಾವ, ಯಾಕ? ಆವಾಗ ಆತ ಅಂದ, ನಿಮ್ಮ ಮಹಾರಾಜರು ನನ್ನನ್ನು ಬುದ್ಧಿಗೇಡಿ, ಬುದ್ಧಿ ಇಲ್ಲ ಅಂತ ನನಗೆ ಹೇಳಿದಾರಲ್ಲ, ನೋಡಪ್ಪ, ಈಗ ನಿಮ್ಮ ಮಹಾರಾಜರು ಬುದ್ಧಿವಂತರೋ ಅಥವಾ ನಾನು ಬುದ್ಧಿವಂತ ವಿಚಾರ ಮಾಡು. ಹೆಂಗೆ ವಿಚಾರ ಮಾಡೋದು? ನನಗೆ ಗೊತ್ತದ ಬೆಲೆ ಬಾಳುವಂಥ ನಾಣ್ಯ ಬಂಗಾರದೆ ಅಂತ ನನಗೆ ಗೊತ್ತದ ಕರೆ. ಆದ್ರೆ ಮೊದಲನೇ ದಿವಸ ನಾವು ಹೋದ ಎಳೆಗೆ ಮಹಾರಾಜರ ಮುಂದೆ ಬಂಗಾರ ನಾಣ್ಯ ಹಿಡಿದಿದ್ದಪ್ಪ ಅಂತಂದ್ರೆ 30 ಬೆಳ್ಳಿ ನಾಣ್ಯ ನನಗೆ ಸಿಗ್ತಿದ್ದಿಲ್ಲ. ನಾನು ನಿಜವಾಗಲೂ ಬುದ್ಧಿವಂತ. ನೋಡಿ, ಇವತ್ತು 30 ಬೆಳ್ಳಿ ನಾಣ್ಯಗಳನ್ನು ನಿನ್ನ ಮುಂದೆ ತಂದು ಇಟ್ಟಿದ್ದೀನಿ ಅಂತ ಮಂತ್ರಿ ಮಗ ಅಂದ. ಎಳೆಯಾಗ ಮಂತ್ರಿ ಮಗ ಅಂದಂತ ನನ್ನ ಹೊಟ್ಯಾಗ ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಸಾಕಿನ್ನ ಮಹಾರಾಜರು ಏನು ತಿಳ್ಕೊಳ್ಳಿ, ಸಾಕಾರ ಬಿಡಲಿ. ನಾನು ಇಷ್ಟು ದಿನ ಸಂಪಾದನೆ ಮಾಡಿ ರಾಜರ ಸಾಮ್ರಾಜ್ಯವನ್ನು ವಿಸ್ತರಿಸಿರ್ತಕ್ಕಂಥ ಸಾಮ್ರಾಜ್ಯ, ನೀನು ಚೆನ್ನಾಗಿ ರಾಜರು ಒಂದು ವೇಳೆ ಈ ರಾಜ್ಯವನ್ನು ಅರಾಜಕತೆ ಮಾಡಿದ್ರೂ ಸಹಿತ ಮಂತ್ರಿ ನಿಯಂತ್ರಣ ಮಾಡ್ತಾನ ನನ್ನ ಮಗ, ನನಗೆ ವಿಶ್ವಾಸ ಬಂತು ಅಂತ ಮಂತ್ರಿಗಳು ತನ್ನ ಮಗನಿಗೆ ಚಪ್ಪಡಿಸಿ ಮಗ್ಗಲಕ್ಕೆ ಕೂಡಿಸ್ಕೊಂಡ್ರು. ಹಂಗೆ ನಮ್ಮ ಬುದ್ಧಿಯನ್ನು ನಮ್ಮ ಕಾರ್ಯರೂಪದೊಳಗೆ ತೋರಿಸೋದು. ಧೃತರಾಷ್ಟ್ರನಿಗೆ ವಿದುರ ಅಂತಾನ, ಎಂಥ ಅಂದನಾಗಿದೆಯಪ್ಪ ನೀನು, ಬರೇ ಒಂದು ಸ್ವಲ್ಪ ಆಸ್ತಿ ಸಂಪತ್ತು ಅವ್ರಿಗೆ ಕೊಟ್ಟೆಪ್ಪ ಅಂತಂದ್ರೆ ಅವರು ಬದುಕ್ತಾರೆ. 101 ಮಕ್ಕಳು ನಿನ್ನೂ ಸಹಿತ ಬದುಕ್ತಾವ ಖರೆ. ಆದರೆ ಏನು ಮಾಡೋದು? ಅಪ್ರಾಪ್ತ ಕಾಲಂ ವಿನಾಶ ಕಾಲೇ ವಿಪರೀತ ಬುದ್ಧಿ. ಕೆಟ್ಟ ಕಾಲಕ್ಕೆ ಏನು ಮಾಡೋದಪ್ಪ? ಯಾರು ಬುದ್ಧಿ ಹೇಳಿದ್ರೆ ಏನು ಮಾಡೋದು? ಹಂಗೆ ನಾವು ಯಾರೇ ಮಾತುಗಳನ್ನು ಹೇಳಿದ್ರೂ ಸಹಿತ ಒಳ್ಳೆಯ ಮಾತುಗಳನ್ನು ಇದ್ದುವಪ್ಪ ಅಂತಂದ್ರೆ ನಾವು ಕೇಳೋದು. ಇವತ್ತು ಕೇಳುವಂತಹ ಸಹನ ಶಕ್ತಿ ಯಾರ ಹತ್ರನೂ ಇಲ್ಲ. ಅದ ಏನ್ರಿ? ಬಲ್ಲತಕ್ಕಂಥ ವಯಸ್ಸಾದವರು ಮನೆಯೊಳಗೆ ಹಿರಿಯರು ಇದ್ರಪ್ಪ ಅಂತ ಕೇಳಿದ್ರೆ, ನೀತಿ ಮಾತು ಹೇಳ್ತಿದ್ರಪ್ಪ ಅಂತಂದ್ರೆ ಅವರೇನು ಹೇಳ್ತಾರೆ ಬಿಡು ಅಂತ ಹೋಗುವಂಥ ಜನ ನಾವೀಗ. ಮನೆಯಾಗಿರ್ತಕ್ಕಂಥ ಅತ್ತಿ ಮಾವ ಚೆನ್ನಾಗಿ ಸೊಸಿಗೆ ಮಗ್ಗಲು ಕರೆದು 4 ಮಾತು ಹೇಳ್ತಿದ್ರಪ್ಪ ಅಂತ ಕೇಳಿದ್ರೆ ಅದು ನಿಮ್ಮ ಕಾಲ, ಈಗಿನ ಕಾಲ ಬೇರೆಯೇ. ಅದಕ್ಕೆ ಅಪ್ರಾಪ್ತ ಕಾಲಂ ಹೇಳ್ತಿದ್ರಿಲ್ರಿ. ಅವಾಗ ಎಷ್ಟು ಚೆನ್ನಾಗಿ ಮಾತುಗಳನ್ನು ಹೇಳ್ತಾ ಇದ್ರು, ಒಳ್ಳೊಳ್ಳೆ ಮಾತುಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ನಾ ಬರೋ ಹೇಳಕ್ಕೆ ಸುಮ್ಮನೆ ನಮ್ಮ ಪೊಲೀಸ್ ಪಾಟೀಲರು ತಮ್ಮೆಲ್ಲರಿಗೆ ಗೊತ್ತಿರಬೇಕು, ಭಾಳ ಚೆನ್ನಾಗಿ ಅವ್ರ ಪದ್ಯಗಳನ್ನು ಬರೆದಿದ್ದಾರೆ. ಬರೋ ಹೇಳಾಗ ನಾನು ನೋಡ್ಕೊಂತ ಬರ್ತಾ ಇದ್ದೆ. ಅಪ್ಪುಗಳ ಬಲ್ಲಿ ಅವಾಗವಾಗ ಬರ್ತಾ ಇದ್ರು ಅವರು. ಅಪ್ಪುಗಳ ಬಲ್ಲಿ ಬಂದ್ರಪ್ಪ ಅಂತಂದ್ರೆ ಅವಾಗವಾಗ ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಲಾವಣಿ ಪದ್ಯಗಳನ್ನು ಹಾಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರಪ್ಪ ಅಂತ ಕೇಳಿದ್ರೆ, ಕುಂತ ಜನ ಎಲ್ಲ ಕುಂತು ಕೇಳರಿ ಸರ್ವ ಜನ ಎಲ್ಲ ಕೌತುಕದ ಮಾತು ಮೈಲಾರ ದೇವ. ಭಾಳ ಚೆನ್ನಾಗಿ ಹಾಡ್ತಾ ಇದ್ರು. ಕುಂತ ಕೇಳರಿ ಸರ್ವ ಜನ ಎಲ್ಲ ಕೌತುಕದ ಮಾತು ಮೈಲಾರ ದೇವ. ದೇವರ ಹುಟ್ಟಿದ ಭೂಮಿಯ ಮ್ಯಾಲ ಗೂಗಿಯ ಅವತಾರೋ ಮೈಲಾರ ದೇವ. ಎಂತ ಚಂದಿತ್ ಹಿಂದೂಸ್ತಾನ ಚಿಂದ್ಯಾಗಿ ಹೋತೋ ಮೈಲಾರ ದೇವ. ಎಷ್ಟು ಚೆನ್ನಾಗಿರಿ, ಒಂದೊಂದು ಮಾತುಗಳನ್ನು ನಾವು ಅವಾಗವಾಗ ಕೇಳಬೇಕು. ಕೋಟಿ ಕೋಟಿ ಜೀವ, ಕೋಟಿ ಕೋಟಿ ಜೀವ, ಕೋಟಿ ಕೋಟಿ ಜೀವ ತೇದು ಕಟ್ಟಿದ ಕ್ವಾಟಿ ಹಿಂದೂಸ್ತಾನೋ ಮೈಲಾರ ದೇವ. ಕ್ವಾಟಿ ಹೋದರೂ ಕೋಟಿ ಬೇಕೆನ್ನುವ ಚಂಡಾಲರ ಬೀಡೋ ಮೈಲಾರ ದೇವ. ಎಷ್ಟು ಚೆನ್ನಾಗಿರಿ ಆತ ಹೇಳ್ತಕ್ಕಂಥ ಪದ್ಯಗಳು. ವೇದ ಹುಟ್ಟಿದ ಭೂಮಿಯ ಮ್ಯಾಲ ಬೂದಿಗುಡ್ಡ ಬಿತ್ತೋ ಮೈಲಾರ ದೇವ. ಜ್ಞಾನಿಗಳು ಹುಟ್ಟಿರ್ತಕ್ಕಂತಹ ಈ ಭೂಮಿ ಮ್ಯಾಲ ಬೂದಿಗುಡ್ಡ ಬಿತ್ತಪ್ಪ. ಯಾರೇ ಬಲ್ತಕ್ಕಂಥವ್ರು ಮಾತುಗಳು ಹೇಳಬೇಕಪ್ಪ ಅಂತಂದ್ರೆ ಯಾರೂ ಕೇಳ್ತಾ ಇಲ್ಲಲ್ಲಪ್ಪ.
ಎಷ್ಟು ಚೆನ್ನಾಗಿ ಹೇಳ್ತಾರವರು. ಎಂಥ ಚಂದಿತ್ತು ಹಿಂದೂಸ್ತಾನ ಚಿಂದ್ಯಾಗಿ ಹೋತೋ ಮೈಲಾರ ದೇವ. ಎಷ್ಟು ಚಂದಿತ್ತರಪ್ಪ ಹಿಂದೂಸ್ತಾನ, ಇವತ್ತು ಚಿಂದಿಯಾಗಿ ಹೋಗಿದೆ. ಯಾಕಪ್ಪ ಅಂತ ಕೇಳಿದ್ರೆ ಅಪ್ರಾಪ್ತ ಕಾಲಂ, ಕೆಟ್ಟ ಕಾಲ. ಹಂಗೆ ನಮ್ಮದು ಇದೆಲ್ಲ ಕೆಟ್ಟ ಕಾಲ ಬಂತು ಅಂತಂದ್ರೆ ಒಳ್ಳೆಯವ್ರ ಮಾತುಗಳನ್ನು ಕೇಳುವಂಥ ಶಕ್ತಿ ನಮ್ಮ ಬುದ್ಧಿಗೆ ಇರಂಗಿಲ್ಲಪ್ಪ. ಅಂಥ ಶಕ್ತಿಯನ್ನು ಪಡ್ಕೋಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಆ ಕಾಲದಿಂದ ಸ್ವಲ್ಪ ಸಮೀಪಕ್ಕೆ ಸರಿದು ನೀನು ಒಳ್ಳೆಯವ್ರ ಮಾತುಗಳನ್ನು ಕೇಳು ಅಂತ ವಿದುರನ ನೀತಿಯ ಮಾತು. ಬರೀ ಒಂದು ಮಾತು, ವಿದುರನ ಜೀವನ ತುಂಬೆಲ್ಲ ಒಳ್ಳೊಳ್ಳೆ ಮಾತುಗಳನ್ನು ಭಾಳ ಚೆನ್ನಾಗಿ ಆತ ಅವಾಗವಾಗ ಆಡ್ತಾ ಇರ್ತಾನೆ. ಆದರೆ ಇವತ್ತು ನಾವೆಲ್ಲರೂ ಸಹಿತ ತಿಳ್ಕೊಳ್ಳೋದಿಷ್ಟೇ, ಒಳ್ಳೆಯವರು ಏನೇ ಮಾತಾಡಲಪ್ಪ ನಾವು ಕೇಳೋದು. ಯಾಕೆ ಕೇಳೋದಪ್ಪ ಅಂತ ಕೇಳಿದ್ರೆ ನಮ್ಮ ಬುದ್ಧಿ ಹೆಂಗಿರಬೇಕಪ್ಪ ಅಂತ ಕೇಳಿದ್ರೆ ಸುಬುದ್ಧಿ ಕಡೆಗೆ ಹೋಗಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಒಳ್ಳೆಯವರ ಮಾತುಗಳನ್ನು ಕೇಳೋದು, ಒಳ್ಳೆಯವರು ಆಡಿರ್ತಕ್ಕಂಥ ವಚನ ಜ್ಞಾನ ಅದೆಲ್ಲವನ್ನು ನಾವು ತಿಳ್ಕೊಂಡಿವಪ್ಪ ಅಂತ ಕೇಳಿದ್ರೆ ನಮ್ಮ ಕೆಟ್ಟ ಕಾಲ ದೂರ ಹೋಗಿ ಒಳ್ಳೆಯ ಕಾಲ ನಮಗೆ ಬರ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ಮುಗದೊಮ್ಮೆ ನಮಸ್ಕಾರಗಳು.